ಇದೆಲ್ಲದರ ಬೆನ್ನಲ್ಲೇ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ತಂತ್ರಗಾರಿಕೆ ಫಲ ಕೊಡುತ್ತಾ ಅನ್ನೋ ಪ್ರಶ್ನೆ ಇದೆ. ಚನ್ನಪಟ್ಟಣದ ಗದ್ದುಗೆ ಮೇಲೆ ಸಿಪಿ ಯೋಗೇಶ್ವರ್ ಅವರ ಕಣ್ಣು ಬಿದ್ದಿದೆಯಾ? ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ರನ್ನ ಕಣಕ್ಕಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದು ಕಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಆಬ್ವಿಯಸ್ಲಿ ಸಹಜವಾಗಿ ಚನ್ನಪಟ್ಟಣ ವಿಧಾನಸಭೆಗೆ ಬೈ ಎಲೆಕ್ಷನ್ ಎದುರಾಗುತ್ತೆ. ಆಗ ಚನ್ನಪಟ್ಟಣದಿಂದ ಬೈ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ಬೇಕು ನಾನು ಅನ್ನೋ ನಿಟ್ಟಿನಲ್ಲಿ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಚನ್ನಪಟ್ಟಣ ಬಿಟ್ಟು ಹೋಗದಂತೆ ಕಾರ್ಯಕರ್ತರು ತೀವ್ರ ಒತ್ತಾಯವನ್ನ ಕೂಡ ಹೇರ್ತಾ ಇದ್ದಾರೆ. ನಿಖಿಲ್ ಮೇಲೂ ಕೂಡ ಜೆಡಿಎಸ್ನ ಕಾರ್ಯಕರ್ತರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಲಾಸ್ಟ್ 2 ಎಲೆಕ್ಷನ್ ನಿಂದ ಜಿದ್ದಾಜಿದ್ದಿ ಇದ್ದಿದ್ದೆ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ. ಇವರಿಬ್ಬರ ಫೈಟ್ ನಲ್ಲಿ ಕಾಂಗ್ರೆಸ್ ಸ್ಥಿತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇತ್ತು. ಡೀಟೇಲ್ಸ್ ಕೊಡ್ತಾರೆ ವಿನಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿನಯ್, ಈಗ ಬಿಜೆಪಿ ಜೆಡಿಎಸ್ ನಡುವೆ ಜಿದ್ದಾಜಿದ್ದಿ ಕಳೆದ 2 ಎಲೆಕ್ಷನ್ ನಿಂದ ಈ ಕ್ಷೇತ್ರದಲ್ಲಿತ್ತು. ಸಹಜವಾಗಿ ಸಿಪಿ ಯೋಗೇಶ್ವರ್ ಅವರು ಇಂಥದ್ದೊಂದು ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ. ಸೊ ಏನೆಲ್ಲ ಮಾತುಕತೆಗಳು ತೆರೆಮರೆಯಲ್ಲಿ ಆಗ್ತಾ ಇದೆ, ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ ಅಂತ? ಖಂಡಿತ ಮಮತಾ, ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ರಾಜ್ಯದಲ್ಲೇ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಜೊತೆಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಇದು ಬದಲಾಗಿದೆ. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಮೊದಲು ಮೈತ್ರಿಗೆ ಧ್ವನಿ ಎತ್ತಿದ್ದೆ ಸಿಪಿ ಯೋಗೇಶ್ವರರು. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಏನು ಮೈತ್ರಿ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಅವರು. ಯಾಕೆಂದ್ರೆ ಈ ಒಂದು ಚುನಾವಣೆಯಲ್ಲಿ ಮೈತ್ರಿ ಆದ್ರೆ ಮುಂದೆ ಚನ್ನಪಟ್ಟಣದಲ್ಲಿ ನಡೆಯುವಂತ ಬೈ ಎಲೆಕ್ಷನ್ಗೆ ನಾನು ಸ್ಪರ್ಧೆ ಮಾಡ್ಬೋದು ಅನ್ನೋ ಅವರ ದೂರಾಲೋಚನೆ ಏನಿತ್ತು ಅದು ಇವತ್ತು ನಿಜಕ್ಕೂ ಕೂಡ ಯಶಸ್ವಿ ಆಗಿದೆ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಚನ್ನಪಟ್ಟಣ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋಗಿ ಸ್ಪರ್ಧೆ ಮಾಡಿದ್ರೆ ಚನ್ನಪಟ್ಟಣ ನಿಜಕ್ಕೂ ಕೂಡ ಖಾಲಿ ಆಗುತ್ತೆ. ಆಗ ನಡೆಯುವಂತ ಉಪಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿ ಆ ಒಂದು ಕ್ಷೇತ್ರವನ್ನ ಪಡ್ಕೊಳ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ರು. ಹಾಗಾಗಿ ನಿನ್ನೆ ನಡೆದಂತ ಒಂದು ಸಭೆ ಏನಿದೆ, ಸಭೆಯಲ್ಲಿ ಎಚ್.ಡಿ.ಕೆ ಅವರು ಮಂಡ್ಯಕ್ಕೆ ಸ್ಪರ್ಧೆ ಮಾಡಬಾರ್ದು ಅಂತ ಚನ್ನಪಟ್ಟಣ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯಾಕಂದ್ರೆ ಅವರು ಮಂಡ್ಯಕ್ಕೆ ಹೋದ್ರೆ ಇಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಅಸ್ತಿತ್ವವನ್ನ ಕಳೆದುಕೊಳ್ಳುವಂತ ಆತಂಕ ಕೂಡ ಎದುರಾಗಿರುವಂತದ್ದು. ಇದು ಸಿಪಿ ಯೋಗೇಶ್ವರ್ ಅವರ ತಂತ್ರಗಾರಿಕೆ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಕಾದಷ್ಟೇ ನೋಡ್ಬೇಕು ಅಂತ. ರೈಟ್, ಧನ್ಯವಾದ ವಿನಯ್.